ನಿನ್ನೆ ಮೊನ್ನೆಯ ಘಟನೆಯನ್ನು ನೋಡಿದಾಗ ನಮಗೆ ಬಹಳ ದುಃಖ ಆಗತ್ತೆ. ಪ್ರಚೋದನೆಗೆ ಒಳಗಾಗಿರುವಂತಹ ಬೇರೆ ಸಮಾಜ ಇಡೀ ಹಿಂದೂ ಸಮಾಜವನ್ನು ಪ್ರಶ್ನಾರ್ಥಕ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟಿದೆ. ಏನಾದರೂ ಹಿಂದೂ ಸಮಾಜದ ಭಾವನೆಗೆ ಬಂದರೆ ಹಿಂದೂ ಸಮಾಜದ ಸಹಿಷ್ಣುತೆ ಹಾಳಾಗ್ತದೆ. ಹಿಂದೂ ಯಾವತ್ತೂ ಯಾರನ್ನೂ ಕೆಣಕಿಲ್ಲ, ಶಾಂತಿಪ್ರಿಯ. ಆದರೆ ನಿನ್ನೆ ಮೊನ್ನೆಯ ಘಟನೆಯನ್ನು ನೋಡಿದಾಗ ನಮಗೆ ಬಹಳ ದುಃಖ ಆಗತ್ತೆ. ಮಂಡ್ಯದ ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ ಹಿಂದುವನ್ನು ಪ್ರಶ್ನಿಸುವಂತಹ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಯಾವುದೇ ದೋಷವನ್ನು ಮಾಡದ ಒಬ್ಬ ನೈಜ ಹಿಂದೂ ಯಾವತ್ತೂ ಕೂಡ ಶಾಂತಿಯನ್ನು ಬಯಸಿಕೊಂಡು ಸಾಕ್ತಾ ಇರುವಂತಹ ಆ ಗಣೇಶೋತ್ಸವವನ್ನು ತಡೆ ಹಿಡಿಯುವ ಸಲುವಾಗಿ ಒಂದು ಪ್ರಚೋದನೆಗೆ ಒಳಗಾಗಿರುವಂತಹ ಬೇರೆ ಸಮಾಜ ಇಡೀ ಹಿಂದೂ ಸಮಾಜವನ್ನು ಪ್ರಶ್ನಾರ್ಥಕ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟಿದೆ. ಇದು ಖಂಡನೀಯ. ಸರ್ಕಾರವನ್ನು ನಾವು ಆಗ್ರಹ ಮಾಡ್ತೇವೆ, ಹಿಂದೂ ಸಮಾಜಕ್ಕೆ ನೀವು ರಕ್ಷಣೆ ಕೊಡಬೇಕು. ಕಳೆದ ವರ್ಷ ಅಲ್ಲಿ ಗಲಭೆಗಳಿಗೆ ಮುನ್ಸೂಚನೆ ಇತ್ತು, ಆ ಸ್ಥಿತಿ ನಿಮಗೆ ಗೊತ್ತಿತ್ತು. ಆದರೆ ಈ ವರ್ಷ ನೀವು ಏನೂ ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡದೇನೆ ನೀವು ಗಣೇಶೋತ್ಸವಕ್ಕೆ ನೀವು ತಯಾರಿ ಮಾಡುವಂತಹ ಸನ್ನಿವೇಶದಲ್ಲಿ ಪೊಲೀಸ್ ಫೋರ್ಸನ್ನು ಬಳಸಿದೆ. ಆ ವ್ಯವಸ್ಥೆಯಲ್ಲಿ ಇಡೀ ಹಿಂದೂ ಸಮಾಜ ನೊಂದುಕೊಳ್ಳುವಂತಹ ಸ್ಥಿತಿಯಾಗಿದೆ. ಈ ಮೂಲಕವಾಗಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೇವೆ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇಲ್ಲಿಗೆ ಇದು ನಿಲ್ಲಬೇಕು. ನಾಗಮಂಗಲದಲ್ಲಿ ಆಗಿರುವಂಥ ಘಟನೆಗೆ ಮುಕ್ತಾಯ ಇರಬೇಕು. ಮುಂದೆ ಎಲ್ಲಿಯಾದರೂ ಈ ಘಟನೆ ಮುಂದಕ್ಕೆ ಏನಾದರೂ ನಡೀತದೆ ಅಂತ ಏನಾದರೂ ಹಿಂದೂ ಸಮಾಜದ ಭಾವನೆಗೆ ಬಂದರೆ ಹಿಂದೂ ಸಮಾಜದ ಸಹಿಷ್ಣುತೆ ಹಾಳಾಗ್ತದೆ. ಈ ಸಹಿಷ್ಣುತೆಯನ್ನು ಹಾಳು ಮಾಡುವಲ್ಲಿ ಸರ್ಕಾರ ಯಾವುದೇ ಉತ್ತೇಜನವನ್ನು ಕೊಡಬಾರದು ಅಂತ ಈ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತಾ, ಆಗಿರುವಂಥ ಘಟನೆಯಲ್ಲಿ ಇಡೀ ಹಿಂದೂ ಸಮಾಜದ ಬಂಧುಗಳು, ಬೇರೆ ಬಂಧುಗಳು ಈ 9ಕ್ಕೆ ತೊಂದರೆ ಬರುವಾಗ 1ಕ್ಕೆ ತೊಂದರೆ ಬರೋದು ದೊಡ್ಡ ವಿಷಯವಲ್ಲ. 9 ಮಂದಿಗೆ ಸಮಸ್ಯೆ ಬಂದಾಗ ಯಾರೋ ಇನ್ನೊಬ್ಬನಿಗೆ ಸಮಸ್ಯೆ ಬಂದಿದೆ, ದೊಡ್ಡ ವಿಷಯವಲ್ಲ. ಹಾಗಾಗಿ ಯಾವ ಹಿಂದೂಗಳಿಗೆ ಅಲ್ಲಿ ಅನಾಹುತ ನಡೆದಿದೆ ಅವರನ್ನು ಸರ್ಕಾರ ಪೂರ್ಣವಾಗಿ ಅವರಿಗೆ ಸಹಕಾರವನ್ನು ಕೊಡಬೇಕು. ಪುನರಪಿ ಅವರು ಉತ್ತೇಜನದಿಂದ ವ್ಯವಹಾರ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಬೇಕು. ಈಗಾಗಲೇ ಅಲ್ಲಿ ಬಟ್ಟೆ ಮಳಿಗೆ ಹಾಳಾಗಿದೆ, ಹಿಂದೂಗಳ ಶೋರೂಮ್, ಬೈಕಿನ ಶೋರೂಮ್ ಹೊತ್ತಿ ಉರಿದಿದೆ. ಅದೆಲ್ಲವೂ ಕೂಡ ಆಗಬಾರ್ದು ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚರಿಕೆಯ ಜಾಗೃತಿಯ ಕರ್ತವ್ಯವನ್ನು ಮಾಡಬೇಕು. ನೀವು ಇನ್ನು ಪೆಂಡಾಲ್ನಲ್ಲಿ ಗಣಪತಿ ಇಡಬೇಡಿ ಅಂತ ಯಾವುದೇ ಸುತ್ತೋಲೆಯನ್ನು ಹೊರಡಿಸುವಂತಹ ದುಸ್ಥಿತಿಗೆ ನೀವು ಬರಬೇಡಿ ಅಂತ ಈ ಮೂಲಕ ಸರ್ಕಾರವನ್ನು ನಾವು ಆಗ್ರಹ ಮಾಡ್ತೇವೆ. ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ಗಿರಿಯಾಸ್ದಲ್ಲಿ ಗಣೇಶ ಹಬ್ಬ ಮತ್ತು 53rd ಆನಿವರ್ಸರಿ ಸೆಲೆಬ್ರೇಷನ್ಸ್. 11 ಕೋಟಿವರೆಗೂ ಫ್ರೀ ಗಿಫ್ಟ್ಸ್, 20,000 ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ. ಗಿರಿಯಾಸ್ ಸಿನ್ಸ್ 1971. ಗಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ. ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಂಬರ್ 64/1 RG ರಸ್ತೆ, RSM ಬ್ಲಾಕ್, ಕೆನರಾ ಬ್ಯಾಂಕ್ ಪಕ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ 9035023180.